ನಾವು ಬಿಟ್ಟೆ ಬಂದರೂ ಕೂಡ ಕರ್ಮ ನಾವು ಬಿಡುವುದಿಲ್ಲ, ಎಂದೆಂದೂ ಕೂಡ ಬಿಡುವುದಿಲ್ಲ. ಕರ್ಮ ಅನ್ನೋದು ಹೆಂಗಿರ್ತಂದ್ರೆ ಬೆನ್ನ ಹಿಂದಿರ್ತಕ್ಕಂಥ ನೆರಳಂತ ಏನು ಕರಿತೀವಲ್ಲ, ಮಾಡ್ಕೊಂಡ ಗಂಡ ಸರಿಬಹುದ, ಮಾಡ್ಕೊಂಡು ಹೆಂಡತಿ ಸರಿಬಹುದ, ಹುಟ್ಟಿದ ಮಕ್ಕಳು ಸಹಿತ ದೂರ ಸರಿಬಹುದ, ಆದ್ರೆ ಕರ್ಮ ಧರ್ಮ ನಮ್ಮ ಬೆನ್ನಿಂದ ನೆರಳು ಹೆಂಗೆ ಬೆನ್ನ ಹತ್ತತ್ತ ಹಂಗೆ ಬೆನ್ನ ಹತ್ತಿ ಜನ್ಮ ಬಭ್ರುಧರಿದ್ದಾರಿದ್ರಂ ಅತನಮ್ಮ ಭೂಮಿ ತೇಲೆ ಸಮುದ್ರ ತೀರೆ ಮರಣಮ ಕಿಂಚಿದ್ದಗ್ರತಿ ಭವಿಷ್ಯತಿ. ಒಬ್ಬ ಜ್ಯೋತಿಷ್ಯಗಾರ ಇದ್ದ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ಹೇಳ್ತಿದ್ದ ಅಂತಂದ್ರೆ, ನೆನಪಿರ್ಲಿ ತಾಯಿ, ಹಣೆ ಬರವನ್ನು ನೋಡಿ ಅಷ್ಟೇ ಅಲ್ಲ, ಕೈ ರೇಖೆಯನ್ನು ನೋಡಿ ಅಷ್ಟೇ ಅಲ್ಲ, ಕಾಲರೇಖೆಯನ್ನು ನೋಡಿ ಅಷ್ಟೇ ಅಲ್ಲ, ಶರೀರದೊಳಗೆ ಜೀವಾತ್ಮ ಇಲ್ಲಂದ್ರೂ ಕೂಡ ಸತ್ತು ಹೋಗಿರ್ತಕ್ಕಂಥ ಬುರುಡಿ ಐತೆ ಅಂತಂದ್ರೆ ಆ ಡೋಗಿ ಹಣೆ ಬರ ನೋಡಿ ಸೈಕೆ ನೋಡಿ ಹೇಳುವಂಥ ತಾಕತ್ತು ಜ್ಯೋತಿಷ್ಯಗಾರನಿಗಿತ್ತು. ನಿತ್ಯಲೂ ಕೂಡ 7 ಹಳ್ಳಿಗೆ ಜ್ಯೋತಿಷ್ಯವನ್ನು ಹೇಳಕ್ಕೆ ಹೋಗ್ತಿದ್ದ. ಒಂದೊಂದು ದಿವಸ ಒಂದು ಊರಿಗೆ ಜ್ಯೋತಿಷ್ಯವನ್ನು ಹೇಳಕ್ಕೆ ಹೋಗುವಂಥ ಅದ್ಭುತವಾಗಿರ್ತಕ್ಕಂಥ ಪಂಡಿತನಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲಂಥ ಜ್ಯೋತಿಷ್ಯಗಾರ ದಿನನಿತ್ಯಲೂ ಕೂಡ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಬಲಗಡೆ ಸುಡುಗಾಡ ಸ್ಮಶಾನ ಇತ್ತಂತ, ಎಡಗಡೆ ದೊಡ್ಡದಾಗಿರ್ತಕ್ಕಂಥ ಹಳ್ಳಿ ಇತ್ತಂತ, ಕೆರೆ ಇತ್ತಂತ. ಯಾವಾಗ ಜ್ಯೋತಿಷ್ಯಗಾರ ಜ್ಯೋತಿಷ್ಯವನ್ನು ಹೇಳಕ್ ಹೊಂಟಾನ, ಹೋಗುವಂಥ ಸಮಯದೊಳಗೆ ತನ್ನ ಬುಕ್ಕ ಇಟ್ಕೊಂಡು ಹೆಗಲ ಮ್ಯಾಗ ಚೀಲ ಹಾಕ್ಕೊಂಡು ಹಿಂಗೆ ಹೊಂಟಾನ. ಈ ಕಡೆ ಸುಡುಗಾಡ ಸ್ಮಶಾನ, ಈ ಕಡೆ ನೀರು ಐತಿ, ನಡ ದಾರ್ಯಾಗ ಒಂದು ಡೋಗಿ ಬಿದ್ದಿತ್ತಂತ. ಅದಕ್ಕೆ ಅಂತೀರಿ, ಈ ಸುಟ್ಟು ಹೋದಾಗ ಬುರುಡಿ ಅಂತೀರಿ, ಡೋಗಿ ಅಂತೀರಿ ಏನ್ರಿ? ತಲೆ ಬುರುಡಿ ಬಿದ್ದಿತ್ತು. ಅದು ನಡದಾರ್ಯಾಗ ಬಿದ್ದದ. ಯಾವಾಗ ನಡದಾರ್ಯಾಗ ತಲೆ ಬುರುಡಿ ಬಿದ್ದಾಗ ಜ್ಯೋತಿಷ್ಯಗಾರನ ದೃಷ್ಟಿ ಆ ತಲೆ ಬುರುಡಿ ಮೇಲೆ ಬಿತ್ತಂತ. ನೋಡಿದ ಅದು ಹಿಂಗೆ ಕೈಯಾಗ ತೊಗೊಂಡು ಹಿಂಗೆ ನೋಡಿದಾಗ ಇದು ಬೇರೆ ಎಲ್ಲಿಯೂ ಬರ್ದಿಲ್ಲ, 4 ಸಾಲಿನ ಶ್ಲೋಕ ಆ ತಲೆ ಬುರುಡಿ ಮೇಲೆ ಬರ್ದಿತ್ತಂತ. ಏನಂತ? ಜನ್ಮ ಬಭ್ರುಧರಿ ದಾರಿದ್ರಂ ಅತನಮ ಭೂಮಿ ತೇಲೆ ಸಮುದ್ರ ತೀರೆ ಮರಣಮ ಕಿಂಚಿದ್ದಗ್ರತಿ ಭವಿಷ್ಯತಿ. ಯಾವಾಗ ಹಿಂಗೆ ನೋಡಿದ ತಕ್ಷಣ ಆತ ಅನ್ಕೊಂಡ ಏನಂತ? ಜನ್ಮ ಬಭ್ರುಧರಿದ್ದಾರಿದ್ರಮ ಅಂದ್ರೆ ಹುಟ್ಟಬೇಕಾದ್ರೆ ಬಡತನದೊಳಗೆ ಹುಟ್ಟಬೇಕ, ದರಿದ್ರ ಮನೆಯೊಳಗೆ ಹುಟ್ಟಬೇಕ, ಹಂಗೆ ಹುಟ್ಟಿರಬಹುದು. ಅತ ನಮ್ಮ ಭೂಮಿ ತೈಲೆ ತುತ್ತು ಅನ್ನ ಸಲುವಾಗಿ ಗೇಣು ಹೊಟ್ಟಿ ತುಂಬಿಸೋ ಸಲುವಾಗಿ ಈ ಊರಲ್ಲ ಆ ಊರಲ್ಲ ನಾಡೆಲ್ಲ ಅಡ್ಡಾಡ್ಬೇಕಂತ ಬರ್ದಿತ್ತ. ಅಡ್ಡಾಡಿದ್ರು ಕೂಡ ಅಡ್ಡಾಡಿರಬಹುದು. ಸಮುದ್ರ ತೀರೆ ಮರಣ, ನೀರಿನ ದಂಡಿ ಒಳಗೆ ಮರಣ ಹೊಂದಬೇಕ. ಸರಿ, ನೀರಿನ ದಂಡ್ಯಾಗ ಮರಣ ಹೊಂದ್ಯಾನ, ಬಡತನದೊಳಗೆ ಹುಟ್ಟ್ಯಾನ, ತುತ್ತು ಅನ್ನಕ್ಕಾಗಿ ಹಳ್ಳಿ ಅನ್ಲಿಲ್ಲ, ಪಟ್ನ ಅನ್ಲಿಲ್ಲ, ತಿರುಗಾಡ್ಯಾನ. ಆದ್ರೆ ನೀರಿನ ದಂಡ್ಯಾಗ ಮರಣ ಹೊಂದ್ಯಾನ. ಕೊನೆ ಒಂದು ಸಾಲಿನಿತ್ತಲ್ಲ, ಏನಂತ? ಕಿಂಚಿದ್ದಗ್ರತಿ ಭವಿಷ್ಯತಿ ಅಂಥೇಳಿ ಅವ ಅನ್ಕೊಂಡ ಇನ್ನೂ ಆಗುದೈತೆ ಅಂತಂದ್ರೆ ಏನಿರ್ಬೇಕು ಅನ್ಕೊಂಡು ಅವನ ಸೀದಾ ಡೋಗಿಯನ್ನ, ಆ ತಲೆಬುಡಿಯನ್ನು ತನ್ನ ಜೊಳಿಗೆ ಹಾಕ್ಕೊಂಡು ಸೀದಾ ಊರಿಗೆ ಹೋದ. ಜ್ಯೋತಿಷ್ ಹೇಳಿ ಮನೆಗೆ ಬಂದ ಕೊಳ್ಳೆ ಅದನ್ನು ಎಲ್ಲಿಟ್ಟನಂದ್ರೆ ಏನು ಆಗ್ತಿರ್ಬೋದು ಅಂತ ವಿಚಾರ ಮಾಡಿದವನ ಅದನ್ನ ತೊಗೊಂಡು ಟ್ರಂಕ್ನಾಗಿಟ್ಟ. ಈಗ ನೀವು ಟ್ಯೂಜರಿ ಅಂತಿರ್ಲಿವ, ನೀವು ರೊಕ್ಕ ಹೆಂಗೆ ಕೊಡ್ತೀರಿ ಹಂಗೆ ಡಬಲ್ ಏನ್ರಿ ಗ್ಲಾಸ್ ಇರವು ರಾಜಾರಾಣಿ ಟ್ಯೂಜರಿ ಅಂತಿರಲ್ಲ. ಈಗಿನ ಮಂದಿ ಟ್ಯೂಜರಿ ಏನು ಕರಿತಿರಲ್ಲ, ಹಳೆ ಮಂದಿ ಟ್ಯೂಜರಿ ಇದ್ದವ. ಈಗಿನ ಮಂದಿ ಟ್ಯೂಜರಿ 2 ಗ್ಲಾಸ್ ತೆಗೆದು ಹಿಂಗೆ ದೊಡ್ಡ ಟ್ಯೂಜರಿ ಬರ್ತಾವಲ್ಲ. ಹಳೆ ಮಂದಿ ಟ್ಯೂಜರಿ ಯಾರು ಅಂದ್ರೆ ಟ್ರಂಕ್ ಅಂತ ಕರಿತಿದ್ದೆ, ಟ್ರಂಕ್ ಸಂದಕ ಅಂತೇಳಿ ಅವ ಟ್ಯೂಜರಿ ಹಳೆ ಮಂದಿ. ನೋಡ್ರಿ, ಈಗೂ ಕೂಡ ಹಳೆ ಮಂದಿ ಅದ್ರಾಗ ಇಟ್ಟಿರ್ತಾರೆ, ಬಟ್ಟೆ ರೊಕ್ಕ ಬಂಗಾರ ಅದ್ರಾಗ ಇಡ್ತಾರೆ ಹಳೆ ಮಂದಿ. ನೀವು ಎಂಥ ಕಿಮ್ಮತ್ತಿಂದ ಲಕ್ಷ ಇಟ್ಲೆ ಖರ್ಚು ಮಾಡಿ ಟ್ಯೂಜರಿ ತಂದ್ರೆ ಅಂದ್ರೆ ಕೂಡ ಅದ್ರಾಗ ಇಡಲ್ಲ, ಅವರು ಟ್ರಂಕ್ನಾಗ ಇಡ್ತಾರೆ. ಯಾಕೆ? ನಮ್ಮ ತವ್ರ ತೊಂಬೈದು ಅಂತಾರೆ ಅವ್ರು ಒಂದೊಂದು ಹಳೆ ಸಂದಕ್ಕಿತ್ತ, ಟ್ರಂಕ್ ಇತ್ತ. ಆ ಟ್ರಂಕ್ನ್ಯಾಗ ತಲೆಬುರುಡಿ ಇಟ್ಟ, ಕಿಲಿ ಹಾಕಿದ. ನೆನಪಿರ್ಲಿವ, ಮದುವೆ ಆಗ್ಯದ, ಮದುವೆಯಾಗಿ 10 ವರ್ಷ ಆಗೈತಿ, 4 ಮಂದಿ ಮಕ್ಕಳಾಗ್ಯಾರ. ಮದುವೆಯಾಗಿ 10 ವರ್ಷ, 4 ಮಂದಿ ಮಕ್ಕಳದಾವ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ದಿನನಿತ್ಯಲೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಜ್ಯೋತಿಷ್ ಹೇಳಕ್ಕೆ ದಿನ ಒಂದು ಊರಿಗೆ ಹೋಗ್ಬೇಕಾದ್ರೆ ಕಿಲಿ ತೆಗಿತಿದ್ದ, ನೋಡ್ತಿದ್ದ, ಕಿಲಿ ಹಾಕ್ತಿದ್ದ, ಹೋಗ್ತಿದ್ದ. ಸಾಯಂಕಾಲ ಬಂದ ತಕ್ಷಣ ಕಿಲಿ ತೆಗಿತಿದ್ದ, ನೋಡ್ತಿದ್ದ, ಕಿಲಿ ಹಾಕ್ತಿದ್ದ, ಒಳಗೆ ಬರ್ತಿದ್ದ. ಮದುವೆಯಾಗಿ 4 ಮಕ್ಕಳಾದರೂ ಕೂಡ 10 ವರ್ಷ ಆದರೂ ಕೂಡ ಗಂಡನ ಮ್ಯಾಗ ಒಂದು ದಿವಸ ಕೂಡ ಸಂಶಯ ಬರೆದಿರ್ತಕ್ಕಂಥ ಹೆಂಡತಿ, ಗಂಡ ಯಾವಾಗ ಒಂದು ವಾರ ಟ್ರಂಕ್ ಕಿಲಿ ತೆಗೆದ ನೋಡೋದು, ಕಿಲಿ ಹಾಕದ ಹೋಗೋದ, ಟ್ರಂಕ್ ಕಿಲಿ ತೆಗೆದ ನೋಡೋದು, ಒಳಗೆ ಹಾಕೋದು ಬರೋದು. ನೋಡ್ತಿಗೆ ಹೆಂಡ್ತನ ಕತ್ಲು, ಒಂದು ವಾರ ಯಾಕೆ ನನ್ನ ಗಂಡ ಹಿಂಗೆ ಮಾಡಾಕತ್ತಾನ? ಸಂಶಯ ಬಂತೇವೆ ಹೆಂಡತಿಗೆ. ಯವ್ವ, ಅದ್ರಾಗ ನಿಮಗೆ ಸಂಶಯ ಬರಬಾರ್ದೇವ, ಒಲ್ಲ ಹೇಳಕ್ಕವಲ್ಲ. ನಮ್ಮ ಹಿರಿಯರು ಒಂದು ಮಾತು ಅಂದಾರೆ, ಏನು ಅಂತಂದ್ರೆ, ಸೊಂಟ ಮುರಿದ್ರೂ ಪರವಾಗಿಲ್ಲ, ಸಂಶಯ ಪಡಬಾರ್ದಂತ. ಮತ್ತು ನೀವು ನಾಳೆ ಮುಂಜಾನೆ ಹೋಗಿ ಶಾಸ್ತ್ರಿ ಬಂತ ಸೊಂಟ ಮುರಿದ್ರಿಯಪ್ಪ. ಯಾಕೆ? ಸಂಶಯ ಅನ್ನೋದು ಒಮ್ಮೆ ಬಂತು ಅಂತಂದ್ರೆ ನೆನಪಿರ್ಲಿ ತಾಯಿ, ಏನು ಕೊಟ್ಟರು ಕೂಡ ಹೋಗೋದಿಲ್ಲ, ಅದು ಏನು ಕೊಟ್ಟರು ಕೂಡ ಹೋಗೋದಿಲ್ಲ. ಅದಕ್ಕೆ ನಮ್ಮ ಮಂದಿ ಸಂಶಯ ಪಡೋಕ್ಕಿಂತ ಮುಂಚೆಕ್ಕೆ ನೇರವಾಗಿ ಮಾತಾಡಿ ಬಗೆಹರಿಸ್ಕೋಬೇಕಂತ ಹೇಳ್ಯಾರ.
ಗಂಡನ ಮೇಲೆ ಸಂಶಯ ಇತ್ತಂದ್ರೆ ಹೆಂಡತಿ ಸೀದಾ ಗಂಡ ಜೋಡಿ ಮಾತ್ರ ಬಗೆಹರಿಸ್ಬಿಡ್ಬೇಕ. ಹೆಂಡತಿ ಮೇಲೆ ಸಂಶಯ ಇತ್ತಂದ್ರೆ ಗಂಡ ಹೆಂಡತಿ ಜೋಡಿ ಮಾತ್ರ ಬಗೆಹರಿಸ್ಬಿಡ್ಬೇಕ. ಇನ್ನೊಬ್ರ ಕಡೆ ಕೇಳೋದಲ್ಲ. ಯಾಕೆ ಇನ್ನೊಬ್ರು ಒಂದಕ್ಕೆ ಹತ್ತು ಹೇಳ್ತಿರ್ತಾರೆ, ಅದು ಕರೆಯೈತೆ ಸುಳ್ಳೈತೆ ಗೊತ್ತಿರೋದಿಲ್ಲ. ಈ ಹೆಣ್ಮಗಳಿಗೆ ಯಾವಾಗ ಸಂಶಯ ಬಂದ್ಕೊಳ್ಳಿ ಸೀದಾ ಗಂಡನ ಕೇಳಿಬಿಟ್ರೆ ಮುಗಿದು ಹೋಗ್ತಿತ್ತ. ಗಂಡನ ಕೇಳಿಲ್ಲಕ್ಕೆ ಏನು ಮಾಡಿಲ್ಲ ಅಂತಂದ್ರೆ ಒಂದು ದಿವಸ ಗಂಡ ಕಿಲಿ ತೆಗೆದು ನೋಡಿ ಕಿಲಿ ಹಾಕೊಂಡು ಒಳಗೆ ಹೋದ ತಕ್ಷಣ ಮಗ್ಗಲ ಮನೆ ಒಂದು ಮುದುಕಿತ್ತ, 80-90 ವರ್ಷದ ಮುದುಕಿ. ಮಗ್ಗಲ ಮನೆ ಹೋಗಿ ಕುಂತ್ಕೊಂಡಾಗ ಯಮ್ಮ ಮತ್ತು ಒಂದು ವಿಷಯ ನಿನ್ನ ಮುಂದೆ ಮಾತಾಡ್ಬೇಕಂತ ಮಾಡೀನಿ. ಏನ ತಂಗಿ? ಏನಿಲ್ವ ಮತ್ತು ಯಾಕೆ ನನ್ನ ಗಂಡ ಇತ್ತಿತ್ಲಾಗ ಹಿಂಗೆ ಮಾಡಕತ್ತಾನೆ. ಏನು ಮಾಡಕತ್ತಾನ? ದಿನ ಮುಂಜಾನೆ ಎದ್ಕೊಳ್ಳಿ ಜ್ಯೋತಿಷ್ ಹೇಳಕ್ಕೆ ಹೋಗ್ಬೇಕಾದ್ರೆ ಟ್ರಂಕ್ ಕಿಲಿ ತೆಗಿತಾನ, ನೋಡ್ತಾನೆ ಕಿಲಿ ಹಾಕ್ತಾನೆ, ಹೊಕ್ಕಾನ. ಸಾಯಂಕಾಲ ಬಂದ ತಕ್ಷಣ ಕಿಲಿ ತೆಗಿತಾನೆ, ಕಿಲಿ ಹಾಕ್ತಾನೆ, ನೋಡ್ತಾನೆ, ಒಳಗೆ ಬರ್ತಾನೆ. ಟ್ರಂಕ್ನ್ಯಾಗ ಅಂಥದ್ದು ಏನಂತ ನನಗೆ ಗೊತ್ತಿಲ್ಲ ಅನ್ಲಕ್ಕೆ. ಸೀದಾ ಗಂಡನ ಕೇಳಬೇಕಿಲ್ಲ, ಮುಗ್ದ ಹೋಗ್ಬಿಡ್ತೈತೆ. ಗಂಡನ ಕೇಳಿದ್ರೆ ಗಂಡನ ಕೇಳಕ್ಕೆ ಮಕ್ಕಳು ಮುದುಕಿ ಕೇಳಿಲ್ಲ. ಆಕೆ ಯಾಕೆ ಬೇಕಾಗಿತ್ತು ಇದು? ಯಾವಾಗ ಇಷ್ಟು ಕೇಳಿಲ್ಲ, ಕೇಳಿದ ತಕ್ಷಣ ಮಗನ ಮುದುಕಿ ಅಂದ್ಲು. ಆಕೆ ಅಟ್ಟು ಚಂದ ಹೇಳ್ತಂದ್ರೆ ತಂಗಿ ಯವ್ವ ನಾ ಹೇಳ್ಬಾರ್ದಂತ ಮಾಡಿದ್ನೇವ, ಮತ್ತು ನೀನ ಕೇಳಕ್ಕೆ ಬಂದು ಹೇಳ್ತೀನಿ ಕೇಳು ಅಂದ್ಲು. ಹೆಂಗೆ ಹೇಳ್ಬೇಕಯ್ಯವ ಅಂದ್ಲು, ಬಾಯಲ್ಲೇ ಹೇಳನ್ಲಕ್ಕಿ. ಅಂದ್ಕೊಳ್ಳಿ ಆ ಮುದುಕಿ ಅಂದ್ಲು, ಏನಿಲ್ವಾ ನಿನಗೆ ತಾಳಿ ಕಟ್ಟಕ್ಕಿನ ಮುಂಚೆಕ ನಿನ್ನ ಗಂಡ ಒಬ್ಬಕಿನ ನೋಡಿದ್ದ. ಇಟ್ಟ ಸಾಕಲೇವ ನಿಮಗೆ. ಅದು ನೀವು ಎಲ್ಲಿ ಹೋಗಿಸ್ತೀರ ಗೊತ್ತಿಲ್ಲ. ಯಾಕೆ ಹೊಲದ್ರ ನಾರಿ ಮುನಿದ್ರೆ ನಾನಂಗಿಲ್ಲವೇ ಹೋದನ ಅಲ್ಲ, ವಿಚಾರ ಮಾಡ್ರಿ. ಇಷ್ಟ ಸಾಕಲ್ಲ ನಿಮಗೆ. ಅದು ಹಿಂದೆ ಕುಲ್ಲಂಕುಷಿಯಾಗಿ ವಿಚಾರ ಮಾಡೋದಿಲ್ಲ. ಯಾವಾಗ ಮುದುಕಿ ನಿನ್ನ ಮದುವೆ ಹಾಕಿನ ಮುಂಚೆಕ, ನಿನ್ನ ಕೊಳ್ಳಿ ತಾಳಿ ಕಟ್ಟಕಿನ ಮುಂಚೆಕ ಒಬ್ಬಕಿನ ನೋಡಿದ್ದ. ಆಕಿ ನಿನಕಿನ ಭಾಳ ಚಂದಾಗಿದ್ಲ, ನಿನಕಿನ ಗುಂಡಾಗಿದ್ಲ, ನಿನಕಿನ ಕೆಂಪಾಗಿದ್ಲ. ಅದಕ್ಕೆ ನಿನ್ನ ಇಡೋ ಬದಲಿ ಟ್ರಂಕ್ನ ಆಕಿನ ಇಟ್ಟ. ನಿನಕಿನ ಆಕಿ ಭಾಳ ಚಂದ ಅಂತ ತಿಳ್ಕೊಂಡು ಹೋಗು ಮುಂದಾಗೊಮ್ಮೆ ಬರೋ ಮುಂದಾಗೊಮ್ಮೆ ಆಕಿನ ನೋಡ್ತಾನ ಅನ್ಲಿಕ್ಕೆ. ಇಟ್ಟು ಯಾವಾಗ ತಲೆ ಕುಂತ ಆ ಹೆಣ್ಮಗಳಿಗೆ ಹೇಳ್ತೀನಿ ನಿಮಗೆ, ಸೀದಾ ಶಿಟ್ನೊಳಗೆ ಮನೆ ಬಂದ ತಕ್ಷಣ ಅಲ್ಲಿ ವಿಚಾರ ಮಾಡ್ರಿ. 10 ವರ್ಷ ಆಗೈತಿ ಟ್ರಂಕ್ನಾಗಿಟ್ಟ. ಮದುವೆಗೆ 10 ವರ್ಷ ಆಗೈತಿ. 4 ಮಕ್ಕಳ ತಾಯಿ ಆಗ್ಯಾಳ. ಟ್ರಂಕ್ನಾಗಿಟ್ಟರೆ ಯಾರ ಬದುಕಕ್ಕೆ ಸಾಧ್ಯ ಐತೆ? ಅಯ್ಯವ ಊಟ ಇಲ್ದ ಬದುಕ್ತಾರೆ ಯಾರಾದರೂ, ನೀರಿಲ್ದ ಬದುಕ್ತಾರೆ ಯಾರಾದರೂ? ಇಲ್ಲ. ಯಾಕೆ ಆಕೆಗೆ ಅದು ವಿಚಾರ ಮಾಡಲಿಲ್ಲ. ಈ ಮುದುಕಿ ಹೇಳಿದ ಮಾತು ಸತ್ಯ ಅನ್ಕೊಂಡ್ಲ. ಮುದುಕಿ ಹೇಳಿದ ಮಾತ್ರ ಸತ್ಯ ಅನ್ಕೊಂಡು ಆಕೆ ಅನ್ಕೊಂಡ್ಲು. ಬಂದ ತಕ್ಷಣ ಸೀದಾ ಗಂಡ ಯಾವಾಗ ಜ್ಯೋತಿಷ್ ಹೇಳಕ್ಕೆ ಮಗ್ಗಲೂರಿಗೆ ಹೋಗಿದ್ದ, ಸೀದಾ ಟ್ರಂಕಿನ ಕಿಲಿ ಒಡೆದಾಗ ಏನಿತ್ತಂದ್ರೆ ಆ ಟ್ರಂಕಿನೊಳಗೆ ತಲೆ ಬುರುಡಿತ್ತ, ತಲೆ ಡೋಗಿ. ಆಕೆ ಅನ್ಕೊಂಡ್ಲು ತಾಳಿ ಕಟ್ಟಿ 10 ವರ್ಷ ಆತ, 4 ಮಕ್ಕಳಾಗ್ಯಾವ. ಇಷ್ಟಾದರೂ ಕೂಡ ನನ್ನ ಗಂಡ ನಿನ್ನ ತಲೆ ಡೋಗಿ ಐತೆ ಅಂದರೂ ಕೂಡ ನಿನ್ನೆ ಬಿಟ್ಟಿಲ್ಲ ಅಂದ್ರೆ ಬಿಡಬಾರ್ದು ನೀನು ಅನ್ಲಾಕಿ. ನಿನ್ನೆ ಬಿಡಬಾರ್ದು ಅನ್ಲಾಕಿ. ಏನು ಮಾಡಿಲ್ಲ ಅಂತಂದ್ರೆ ಆ ತಲೆ ಬೂಡಿ ತೊಗೊಂಡು ಹೋಗಿ ಹಿಂದೆ ಒಳಕಲ್ ಅಂತ ಬರ್ತಿದ್ವು. ಒಳಕಲ್ ಅಂತ ಬರ್ತಿದ್ದೆವು. ಈಗೆಲ್ಲ ಸುಮ್ಮನೆ ಹಂಗೆ ನೀವು ಟಿವಿ ನೋಡೋದಾಗೈತಿ. ಒಬ್ಬರು ಕೊಟ್ಟಲಿಲ್ಲ, ಬೇಯಿಸಲಿಲ್ಲ. ಆದರೆ ಹಳೆ ಮಂದಿ ನೋಡಿ, ಹಳ್ಳ್ಯಾಗ ಅದಾವ. ಇಲ್ಲೆಲ್ಲ ಪರಂಪರೆ ಐತಿ. ಯಾಕೆ ಇನ್ನೂ 10-12 ದಿವಸ ನಿಮ್ಮರ ಬಾಳೆ ಮಾಡ್ಬೇಕನ, ನಿಮ್ಮ ಸುದ್ದಿ ಅಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಒಳಕಲ್ನ ತೊಗೊಂಡು ಬಂದ ತಲೆಬೂಡಿ ಇಟ್ಟು ಒಣಗಿ ತೊಗೊಂಡ ಸಿಟ್ಟಿನೊಳಗೆ ಕುಟ್ಟಿ ಪುಡಿ ಮಾಡಿ ಅಲ್ಲೇ ಬಿಟ್ಲಾಕಿ. ಜ್ಯೋತಿಷ್ಯ ಹೇಳಕ್ ಹೋಗಿರ್ತಕ್ಕಂಥ ಗಂಡ ಬಂದ ಕುಳೆ ನೋಡ್ತಾನ, ಟ್ರಂಕ್ ಕಿಲಿ ಮುರಿದಿತ್ತ. ಗಂಡ ಅಂದ ಇದ್ರಾಗ ಒಂದು ವಸ್ತು ಇತ್ತಲ್ಲ, ಎಲ್ಲಿ ಹೋತ ಅಂದವ. ಆಕಿ ಅಂದ್ಲ, ಅಯ್ಯ ಜೊಕುಮಾರ ನೀ ಯಾವಾಕಿ ನೋಡ್ಬೇಕಂತ ಅಲ್ಲಿ ನೋಡಲ್ಲ ಒಳಕಲ್ಲ ಹೆಂಗ ಪುಡಿ ಆಗ. ನೀ ಯಾರನ್ನ ನೋಡ್ಬೇಕು ಅನ್ಕೊಂಡೀಯ, ಯಾವಾಕಿನ ಕಾಣ್ಬೇಕಂತ ಬಂದಿಯಲ್ಲ, ನೋಡಲ್ಲೇ ಒಳಕಲ್ಲಾಗ ಪುಡಿ ಆಗ್ಯಾಳ ಅಂತ ತಿಳ್ಕೊಂಡಂದಾಗ ಗಂಡ ಬಂದ ನೋಡಿ ನಗಕತ್ನಂತ. ಯಾಕ? ಜನ್ಮ ಬಬ್ರುಧರಿ ದಾರಿದ್ರಂ ಅತ ನಮ್ಮ ಭೂಮಿ ತೇಲೆ ಸಮುದ್ರ ತೀರೆ ಮರಣಂ ಕಿಂಚಿದ್ದಗ್ರತಿ ಭವಿಷ್ಯತಿ. ಬಡತನದೊಳಗೆ ಹುಟ್ಟಬೇಕ, ತುತ್ತು ಅನ್ನಕ್ಕಾಗಿ ಪರದಾಡಬೇಕ, ನೀರಿನೊಳಗೆ ಮರಣ ಹೊಂದಬೇಕ. ಇನ್ನೂ ಆಗೋದೈತೆ ಅಂದ್ರೆ ಆ ತಲಿ ಬುಡಿ ಹಣೆ ಬರ ಅವನ ಹೆಂಡತಿ ಕೈಲಿ ಒನ್ಕಿಲಿ ಕುಟ್ಟಿಸ್ಕೊಳ್ಳೋದಿತ್ತಂತ. ಇರಲ್ರಿ, ಒನ್ಕಿಲಿ ಕುಟ್ಟಿಸ್ಕೊಳ್ಳೋದು. ಯಾಕೆ? ಕರ್ಮವನ್ನು ನಾವು ಬಿಡ್ತೀವಂದ್ರೂ ಕೂಡ ಕರ್ಮ ನಮ್ಮನ್ನು ಬಿಡುವುದಿಲ್ಲ. ಕಾರಣ ಏನು ಅಂತಂದ್ರೆ ಯಾರಿಗೂ ಕೂಡ ಬಿಟ್ಟಿದ್ದಲ್ಲ. ಕರ್ಮ ಧರ್ಮದ ನಡುವೆ ಜಗತ್ತು ನಡುತ್ತಂತಂದ್ರೆ ನಾವು ಸುಮ್ಮನೆ ನೆಪಕ್ಕಾಗಿ ಮಾತ್ರ ಬಂದವರು ವಿನಃ ನಾವು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಎಲ್ಲವನ್ನೂ ಕೂಡ ಇಲ್ಲೇ ಬಿಟ್ಟು ಹೋಗುತ್ತದೆ.